ಸ್ನೇಹಿತರೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಯಾಕಪ್ಪ ಅಂತಂದರೆ ಈ ವಿಡಿಯೋ ವೆರಿ 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 ಸ್ಪೆಷಲ್ ವಿಡಿಯೋ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುವಂಥದ್ದು. ಯಾಕಪ್ಪ ಅಂತಂದರೆ ಕೆಲವರ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಾ ಇಲ್ಲ. ಕೆಲವರದ್ದು ಇಲ್ಲಿ ಹಣ ನಮಗೆ ಜಮೆ ಆಗಿಲ್ಲ, ಹಣ ನಮಗೆ ಜಮೆ ಆಗಿಲ್ಲ, ಹಣ ನಮಗೆ ಜಮೆ ಆಗಿಲ್ಲ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಯಾವಾಗ ಹಣ ಬರುತ್ತೆ ಹಾಗಾದರೆ? ಯಾಕೆ ಹಣ ಬರುತ್ತೆ? ಮತ್ತು ಕೆಲವರು ಇಲ್ಲಿ ಕೇಳ್ಬೋದು, ಸರ್ ನಮ್ಗೆ ಹಣ ಯಾವಾಗ ಬರುತ್ತೆ ಹೇಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ನಮ್ಗೆ ಹಣ ಜಮೆ ಮಾಡ್ತಾ ಇಲ್ಲ, ಏನು ಪ್ರಾಬ್ಲಮ್? ಇದು ಮೇಯ್ನ್ ಆಗಿ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ. ಯಾಕಪ್ಪ ಅಂತಂದರೆ ಅದು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ, ತಪ್ಪು ಅಲ್ಲ. ಯಾಕಪ್ಪ ಅಂತಂದರೆ ಅದು ಅವರ ಅಧಿಕಾರ. ಯಾಕಪ್ಪ ಅಂತಂದರೆ ಸರ್ಕಾರಕ್ಕೆ ಅವರು ಆಲ್ಮೋಸ್ಟ್ ಅವರು ಒಬ್ಬರು ಏನು ಆಲ್ಮೋಸ್ಟ್ ಏನಂತಂದರೆ ಆ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ಅದು ಅವರ ತಪ್ಪಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ. ಯಾಕೆ ಹಣ ಬರ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಹಣ ಪಡ್ಕೊಳ್ಬೇಕಂತಂದರೆ ಏನೇನು ಕ್ರೈಟೀರಿಯಾವನ್ನು ಫಾಲೋ ಮಾಡಬೇಕು, ಫುಲ್ಫಿಲ್ ಮಾಡಬೇಕು, ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಎಲ್ರಿಗೂ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಏನೇನು ಮಾಡಬೇಕು, ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕು ಅಂತಂದರೆ ಏನೇನು ಮಾಡಬೇಕು, ಇದನ್ನು ನಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ. ಇವತ್ತೊಂದು ವಿಡಿಯೋವನ್ನು ತುಂಬ ಜನ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಸರ್, ನಮ್ಗೆ ಹಣ ಬರ್ತಾ ಇಲ್ವಲ್ಲ? ಡೆಫಿನೆಟಾಗಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಹಣ ಬರುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ನಾನು ಹಣವನ್ನು ಪಡ್ಕೊಳ್ಬೇಡಿ ಅಂತ ಯಾವತ್ತೂ ಹೇಳಲ್ಲ. ಯಾಕಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು. ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ಮಾತ್ರ ಇಲ್ಲಿ ಈ ಒಂದು ಯೋಜನೆ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗುತ್ತೆ. ಮತ್ತು ಎಲ್ರಿಗೂ ಕೂಡ ಇಲ್ಲಿ ಹಣ ಹೋಗಬೇಕು. ಯಾಕಪ್ಪ ಅಂತಂದರೆ ಸರ್ಕಾರ ಇಲ್ಲಿ ಹಣ ನಾವು ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅಷ್ಟೇ ಅಲ್ಲ, ಇಲ್ಲಿ 5 ವರ್ಷ ಅದನ್ನು ನಾವು ಆಲ್ಮೋಸ್ಟ್ ಮುಂದುವರ್ಸ್ಕೊಂಡು ಹೋಗ್ತೀವಿ, ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿರುವಂಥದ್ದು. ಎಸ್, ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಎಸ್, ಹಾಗಾದರೆ ಹಣ ಯಾಕೆ ಬರ್ತಾ ಇಲ್ಲ? ಇಲ್ಲಿ ಪ್ರಾಬ್ಲಮ್ ಆದರೂ ಏನು? ಇಲ್ಲಿ ಪ್ರಾಬ್ಲಮ್ ಹೇಗೆ? ಇಲ್ಲಿ ಅಂದರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಆದರೂ ಏನಾಗುತ್ತೆ, ಮತ್ತು ಇಲ್ಲಿ ಪ್ರಾಬ್ಲಮ್ ಆದರೂ ಏನು? ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಸಿಂಪಲಾಗಿ ಒಂದು ವಿಚಾರವನ್ನು ಹೇಳ್ತೀನಿ. ಪ್ರಾಬ್ಲಮ್ ಆದರೂ ಏನಂತ ನೀವು ಎಲ್ಲರೂ ಕೂಡ ಕೇಳ್ತೀರಾ. ಎಸ್, ಡೆಫಿನೆಟಾಗಿ ನೀವು ನಾನು ಹೇಳುವಂಥದ್ದು, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದರೆ ಇಲ್ಲಿ ತುಂಬ ಜನರಿಗೆ ಎಷ್ಟೋ ಖರ್ಚಿರುತ್ತೆ. ಅವ್ರದ್ದು ಮನೆಯ ಒಂದು ಅಂದರೆ ಬೇರೆ ಖರ್ಚುಗಳಿರುತ್ತೆ. ಅಂತಂದರೆ ಅವ್ರದ್ದು ಏನೋ ಒಂದು ದಿನಸಿ ತಗೊಂಡು ಬರೋದಾಗಿರ್ಬೋದು, ಮತ್ತು ಪ್ರತಿಯೊಂದರ ಖರ್ಚು ಅವರು ಹಾಕ್ಕೊಂಡಿರ್ತಾರೆ, ಮತ್ತು ಅವರಿಗೆ ಪ್ರತಿಯೊಂದು ಖರ್ಚು ಇರುತ್ತೆ. ಹಾಗಾಗಿ ಆ ಒಂದು ಖರ್ಚಿಗಾಗತ್ತೆ ಹಣ ಬಂದರೆ ಅವರಿಗೆ ತುಂಬ ಉಪಯೋಗವಾಗುತ್ತೆ. ಏನೋ ಒಂದು ಖರ್ಚು ಅಂದರೆ ಆ ಖರ್ಚು ಅಂತ ಏನಿಲ್ಲ. ಈಗ ಒಬ್ಬ ಮನುಷ್ಯ ಆದವನಿಗೆ ಪ್ರತಿಯೊಂದು ಖರ್ಚು ಇರುತ್ತೆ. ಆ ಒಂದು ಖರ್ಚಿಗೆ ಆಗುತ್ತೆ. ಎಲ್ಲೋ ಒಂದು ಖರ್ಚಿಗೆ 2,000 ಅಂತಂದರೆ ನೀವು ಸಿಂಪಲಾಗಿ ಇವಾಗ ಕೆಲವರು ತಿಳ್ಕೊಳ್ಬೋದು. ಆದರೆ ಕೆಲವರಿಗೆ ಅದೇ ದೊಡ್ಡ ವಿಚಾರ. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ಎಲ್ಲರೂ ಕೂಡ ರಿಚ್ ಆಗಿರಲ್ಲ, ಎಲ್ಲರೂ ಕೂಡ ಒಂದು ಏನು ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಆಗಿರಲ್ಲ. ಅಂತಂದರೆ ಯಾಕಪ್ಪ ಅಂತಂದರೆ ಫುಲ್ ತುಂಬ ಬಡತನದಿಂದ ಇರುವವರು ತುಂಬ ಜನ ಇದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಯಾರಿಗೋ ಒಬ್ಬರಿಗೆ ತುಂಬ ಕಷ್ಟದಲ್ಲಿರುವವರಿಗೆ ಯಾರಿಗೊಬ್ರಿಗೆ ಒಂದು 2,000 ಬಂತಂದರೆ ಅದು ತುಂಬ ದೊಡ್ಡ ವಿಚಾರ. ಹಾಗಾಗಿ ಅವರ ಕೈ ಸೇರಿದರೆ, ಆ ಹಣ ಅನ್ನುವಂಥದ್ದು ಅವರ ಕೈ ಸೇರಿದರೆ ತುಂಬ ಖುಷಿಯಾಗುತ್ತೆ. ಮತ್ತು ಆಲ್ಮೋಸ್ಟ್ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಹಣ ಹೋದರೆ ಆಲ್ಮೋಸ್ಟ್ ತುಂಬ ಖುಷಿಯಾಗುತ್ತೆ, ಎಲ್ರಿಗೂ ಹಣ ಹೋಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು ಅಷ್ಟೇ. ಸಿಂಪಲ್ಲಾಗಿ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ. ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ಎಲ್ರಿಗೂ ಹಣ ಬರಲಿ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ನಾನು ಇಷ್ಟೇ ಹೇಳುವಂಥದ್ದು. ಸಿಂಪಲ್ಲಾಗಿ ಪ್ರತಿಯೊಬ್ಬರಿಗೂ ಆ ಒಂದು ಹಣ ಯಾರೋ ಒಬ್ಬರಿಗೆ ಕಷ್ಟದಲ್ಲಿರೋರಿಗೆ ಹೋದರೆ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಹೋಗಲಿ. ಅಂದರೆ ಕಷ್ಟದಲ್ಲಿರೋರಿಗಾಗಲಿ ಮತ್ತು ಆಲ್ಮೋಸ್ಟ್ ಯಾರಿಗೇ ಆಗಲಿ ಎಲ್ರಿಗೂ ಹೋಗಲಿ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಮತ್ತು ಆಲ್ಮೋಸ್ಟ್ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರು ಎಲ್ರಿಗೂ ಹೋಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ,
ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಬಾಯ್.